ಹುಬ್ಬಳ್ಳಿಯ ಸಬ್ ಜೈಲಲ್ಲಿ ರಾಜ್ಯಾದ್ಯಂತ ಕೈದಿಗಳಿಗೆ ಸಿಗ್ತದೆ ಎಂಬ ಸಾಕಷ್ಟು ಕೆಲವು ವಿಡಿಯೋಗಳು ವೈರಲ್ ಆದ ಹಿನ್ನೆಲೆಯಲ್ಲಿ ಇವತ್ತು ಹುಬ್ಬಳ್ಳಿಯ ಸಬ್ ಜೈಲಲ್ಲಿ ಒಂದು ಧಾರವಾಡದ ಜೈಲರ್ ಮಾಧವ್ ನಾಯ್ಕ್ ನೇತೃತ್ವದ ತನಿಖೆ ಆರಂಭಿಸಿದೆ. ಏನು ನವೆಂಬರ್ 13ರಂದು ಮಲಿಕ್ ಜಾನನ ಕೊಲೆ ಆಗಿತ್ತು. ಆ ಕೊಲೆಯ ಪ್ರಕರಣ ಸಂಬಂಧಪಟ್ಟ ಆರೋಪಿಗಳಿರ್ತಕ್ಕಂಥ ವಿಡಿಯೋ ವೈರಲ್ ಆಗಿದೆ. ಈ ಒಂದು ವಿಡಿಯೋ ವೈರಲನ್ನು ಏನು ಪ್ರಜ್ವಲ್ ಅಲಿಯಾಸ್ ಪ್ರಜ್ಜಾ ಮಾಡಿದನ ಎಂಬ ಒಂದು ರೀತಿಯ ಸಂಶಯಾಸ್ಪದ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯ ಈ ಪ್ರಕರಣ ತಿರುವನ್ನು ಪಡೆದಿರುವುದು. ಏಕೆಂದರೆ ಆತ ಬೆಂಡಿಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಮತ್ತೆ ಅವನನ್ನು ಬಂಧನ ಮಾಡಲಿಕ್ಕೆ ಹೊರಟಿರುವುದು. ಈ ಎಲ್ಲ ರೀತಿಯ ಈ ಒಂದು ಸಬ್ ಜೈಲು ಇರ್ಬೋದು, ಪೊಲೀಸರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಲಿಕ್ಕೆ ಈ ರೀತಿ ಪ್ರಜ್ವಲ್ ಈ ವಿಡಿಯೋವನ್ನು ವೈರಲ್ ಮಾಡಿದ್ದಾನೆ ಎಂಬ ಆರೋಪ ಬರುತ್ತಿರೋದು. ಈ ಒಂದು ವಿಡಿಯೋ ವೈರಲ್ ಆದ ನಂತರ ಸಾಕಷ್ಟು ರೀತಿಯ ಅಲ್ಲಿಯ ಜೈಲಲ್ಲಿರತಕ್ಕಂಥ ಕೈದಿಗಳಿಗೆ ಮಲಿಕ್ ಜಾನನ ಕೊಲೆ ಮಾಡಿದಂಥ ಆರೋಪಿಗಳಿಗೆ ಸಾಕಷ್ಟು ರಾಜಮರ್ಯಾದೆ ಸಿಗ್ತಾಯಿದೆ ಮತ್ತು ಅಲ್ಲಿ ಡ್ರಗ್ಸ್ ಸೇರಿದಂತೆ ಅನೇಕ ಮಾದಕ ವಸ್ತುಗಳನ್ನು ಸಪ್ಲೈ ಮಾಡ್ತಿದ್ದಾರೆ ಎಂಬ ಆರೋಪ ಕೇಳಿಬರೋ ಹಿನ್ನೆಲೆಯಲ್ಲಿ ಈ ವಿಡಿಯೋ ಸಾಕಷ್ಟು ಪುರಾವೆಗಳನ್ನು ಕೊಡ್ತಿದೆ. ಆದ್ದರಿಂದ ಮಾಧವ್ ನಾಯ್ಕ್ ನೇತೃತ್ವದಲ್ಲಿ ಈಗಾಗಲೇ ತನಿಖೆ ಸಾಕಷ್ಟು ಚುರುಕುಗೊಂಡಿರೋದು ಮತ್ತು ಅಲ್ಲಿಯ ಸಬ್ ಜೈಲರ್ ಇಲ್ಲಿರ್ತಕ್ಕಂಥ ಸ್ವಲ್ಪ ಏನು ಶಾಬುದ್ದೀನ್ ಸೇರಿದಂತೆ ಅನೇಕ ಸಿಬ್ಬಂದಿಗಳನ್ನು ಈಗಾಗಲೇ ತನಿಖೆಯನ್ನು ಮಾಡ್ತಿರೋದು, ವಿಚಾರಣೆಗೊಳಪಡಿಸಿದ್ದಾರೆ. ಯಾವೆಲ್ಲ ಕಾರಣಕ್ಕೋಸ್ಕರ ವಿಡಿಯೋಗಳನ್ನು ಯಾರು ವೈರಲ್ ಮಾಡಿದ್ರು ಮತ್ತು ಆ ಇರತಕ್ಕಂಥ ಮಲಿಕ್ ಜಾನನ ಕೊಲೆ ಆರೋಪಿಗಳಿಗೆ ಇಷ್ಟೊಂದು ರೀತಿಯ ಡ್ರಗ್ಸ್ ಇರ್ಬೋದು, ಅನೇಕ ಮಾದಕ ವಸ್ತುಗಳನ್ನು ಯಾರು ಸಪ್ಲೈ ಮಾಡಿದ್ದಾರೆ ಅನ್ನೋ ಬಗ್ಗೆಯೂ ಸಹ ತನಿಖೆ ಮಾಡ್ತಿದ್ದಾರೆ. ಆದ್ದರಿಂದ ಈ ಒಂದು ಕೆಲವು 2-3 ದಿನಗಳ ಹಿಂದುಗಡೆ ADGP ಅಲೋಕ್ ಕುಮಾರ್ ಅವರು ಕಾರ್ಯಾಗಾರದ ADGP ಅಲೋಕ್ ಕುಮಾರ್ ಭೇಟಿ ಕೊಟ್ಟು ಹೋದ ನಂತರ ಅಲ್ಲಿಯ ಯಾವುದೇ ರೀತಿ ಈ ರೀತಿ ಚಟುವಟಿಕೆ ನಡೆಯುವುದಿಲ್ಲ ಎಂಬ ಸ್ವತಃ ಅಲೋಕ್ ಕುಮಾರ್ ಹೇಳಿದರು. ಆದರೆ ಅವರ ಭೇಟಿಯಾಗಿ ಕೊಟ್ಟ ಹೊತ್ತಿನಲ್ಲಿ ಈ ರೀತಿಯಂಥ ವಿಡಿಯೋ ವೈರಲ್ ಆದ ನಂತರ ಸಾಕಷ್ಟು ಚರ್ಚೆಗೆ ಆಸ್ಪದವಾಗಿರೋದು. ತನಿಖೆ ನಂತರ ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅನ್ನೋ ಬಗ್ಗೆಯೂ ಸಹ ತಿಳಿದು ಬರಲಿದೆ. ಸಾಲಾರ್ ನ್ಯೂಸ್ಗಾಗಿ ಕಲ್ಮೇಶ್ ಮಂಡ್ಯಾಳ್, ಹುಬ್ಬಳ್ಳಿ.